ಹಲೋ, ನಮಸ್ಕಾರ ವೀಕ್ಷಕರೇ. ಅಡಿಗೆ ಲೋಕದ ಚಾನೆಲ್ಗೆ ಸ್ವಾಗತ. ನಾವಿವತ್ತು ಸೌತೆಕಾಯಿ ಪರೋಟ ಮಾಡ್ತೀವಿ. ಹೇಗೆ ಮಾಡೋದು ಅಂತ ನೋಡೋಣ. ಸೌತೆಕಾಯಿ ಪರೋಟಕ್ಕೆ ಬೇಕಾಗುವ ಸಾಮಗ್ರಿಗಳು: ಮೊದಲನೇದಾಗಿ 1/4 kg ಚಪಾತಿ ಹಿಟ್ಟು ತಗೊಂಡಿದ್ದೀನಿ. ಸೌತೆಕಾಯಿ ತುರಿ ಕ್ಲೀನ್ ಮಾಡಿ ತೊಳೆದು ತುರಿದಿಟ್ಕೊಂಡಿದ್ದೀನಿ. ಜೀರಿಗೆ, ಉಪ್ಪು, ಅಜ್ವಾನ, ಬೆಳ್ಳುಳ್ಳಿ, ಅಡುಗೆ ಎಣ್ಣೆ, ಕರಿಬೇವು, ಹಸಿ ಶುಂಠಿ, ಹಸಿಮೆಣಸಿನ್ಕಾಯಿ ರೀ. ಮಿಕ್ಸಿ ಮಾಡ್ಕೊಳಕ್ಕೆ ಹಸಿಮೆಣಸಿನ್ಕಾಯಿ, ನೋಡ್ರಿ, ಹಸಿಮೆಣಸಿನ್ಕಾಯಿ, ಕರಿಬೇವು ರೀ, ಹಸಿ ಶುಂಠಿ ರೀ, ರುಚಿಗೆ ತಕ್ಕಷ್ಟು ಉಪ್ಪು ರೀ, ಜೀರಿಗೆ ಹಾಕ್ತಾನೆ ರೀ, 1 ಚಮಚ ಜೀರಿಗೆ ಹಾಕ್ತದ ನೋಡ್ರಿ, ಅಜ್ವಾನ, ಬೆಳ್ಳುಳ್ಳಿ ರೀ. ಇದನ್ನ ಈಗ ಮಿಕ್ಸಿ ಮಾಡೋದ್ರಿ. ಸ್ವಲ್ಪ ತರಿ ಮಿಕ್ಸಿ ಮಾಡ್ಬೇಕ್ರಿ. ಸೌತೆಕಾಯಿಗೆ ಪರೋಟಕ್ಕೆ ಈ ಥರ ತರಿ ಮಾಡ್ಕೋಬೇಕು ನೋಡ್ರಿ. ಹಸಿಮೆಣಸಿನ್ಕಾಯಿ, ಹಸಿ ಶುಂಠಿ ಎಲ್ಲನ ಈಗ ಹಿಟ್ಟು ಕಲಸೋದ್ರಿ. ಹಿಟ್ಟು ಕಲಿಸ್ತಾನ್ರಿ. ಬಾಣಲೆ ತಗೊಂಡದನಿ, ಹಿಟ್ಟು ಹಾಕೋದ್ರಿ. ಈಗ ಇದನ್ನೇನು ಮಾಡಿ ಇಟ್ಕೊಂಡದವಲ್ರಿ, ಇದನ್ನ ಹಾಕ್ಯಂತಾನ್ರಿ. ಈಗ ತುರಿದುರಂತದ ಸೌತೆಕಾಯಿ ಕೆಂತನ್ರಿ. ಸ್ವಲ್ಪ ಅಡುಗೆ ಎಣ್ಣೆ ಹಾಕ್ತದನ್ರಿ. ಹಸಿ ಎಣ್ಣೆನ ಹಾಕಿದವ್ರಿ, ಕಾಸಿಲ್ಲ. ಈಗ ಇದನ್ನ ಫಸ್ಟ್ ಇದ್ರಾಗ ನೀರು ಇರ್ತೈತಲ್ರಿ ಸೌತೆಕಾಯ್ದು, ಫಸ್ಟ್ಗೆಲ್ಲ ಹಿಂಗೆ ಅಂದ್ಕೋಬೇಕ್ರಿ, ಕಲ್ಸ್ಕೋಬೇಕು. ಆಮೇಲೆ ಬೇಕಾದ್ರೆ ನೀರು ಹಾಕ್ಕೋಬೇಕು ನೋಡಿ. ಕಲ್ಸ್ಬೇಕ್ರಿ. ಭಾಳ ಚೆನ್ನಾಗತಿ, ತುಂಬ ಟೇಸ್ಟ್ ಆಕತಿ. ಊಟ ಮಾಡ್ಬೇಕು, ತಿನ್ಬೇಕು. ಸೌತೆಕಾಯಿ ಪರೋಟ ಎಷ್ಟು ಚೆನ್ನಾಗತಿ ಅಂದರೆ ನೋಡ್ರಿ. ಇದ್ರಾಗ ನೀರಿನಂಶ ಇತ್ತಲ್ಲ, ಇದೇ ಮಸ್ತ್ ಆಗತ್ರಿ. ಬೇಕಾದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ಚಪಾತಿ ಹಿಟ್ಟಿಗಿನ ಸ್ವಲ್ಪ ಮಿದು ಮಾಡ್ಕೋಬೇಕ್ರಿ ಪರೋಟಕ್ಕೆ. ಹಂಗಾದ್ರೆ ಚೆನ್ನಾಗತಿ. ಇದೇ ಅದಕ್ಕಿರ್ಬೇಕ್ರಿ. ಚಪಾತಿ ಹಿಟ್ಟಿಗಿನ ಸ್ವಲ್ಪ ಮಿದು ಇರ್ಬೇಕು. ಇದು ಚೆನ್ನಾಗಾಗತ್ತೆ ನೋಡ್ರಿ. ಸ್ವಲ್ಪ ಎಣ್ಣೆ ಮೇಲೆ ಹಾಕಿ ಈ ಥರ ಒಂದು ಚಪಾತಿಯ ಮುಚ್ಚಿಡ್ಬೇಕ್ರಿ. ಒಂದು ಅರ್ಧ ಗಂಟೆ ನೆನೆಬೇಕಿದು. ನೆಂದರೆ ತುಂಬ ಚೆನ್ನಾಗಿ ಮಿದು ಹಾಕವೆ. ಇದನ್ನು ಈ ಥರ ಸ್ವಲ್ಪ ಮುಚ್ಚಿಡ್ಬೇಕ್ರಿ. ಒಂದು 20 ನಿಮಿಷ ನೆನಿಬೇಕು. ಮಿದು ಹಾಕತಿ. ಒಂದು 20 ನಿಮಿಷ ಬಿಡನ್ರಿ. ಈಗ ನೋಡ್ರಿ ಎಷ್ಟು ಚೆನ್ನಾಗಿ ಆಗೈತಿ. ಚೆನ್ನಾಗಾಯ್ತು ನೋಡ್ರಿ. ಈ ಥರ ಬಟರ್ ಪೇಪರು, ಬಾಳೆಗೆಲಿ ಎದ್ರಾಗಾದ್ರೂ ಮಾಡ್ಬೋದ್ರಿ. ಈಗ ಸ್ಟವ್ ಹಚ್ಕೊಂಡದನ್ರಿ, ಹಂಚು ಇಟ್ಕೊಂಡದಾನೆ. ಇದು ಉದ್ದತ್ತಿಗೆ ಹಂಚು ಬಿಸಿ ಆಕತಿ. ಈ ಥರನೂ ಮಾಡ್ಬೋದ್ರಿ. ಈ ಥರನೂ ಮಾಡ್ಬೋದ್ರಿ. ಈಗ ಹಂಚು ಇಟ್ಕೊಂಡದವ್ರಿ, ಹಂಚು ಕಾದತಿ. ಈಗ ಪರೋಟ ಹಾಕದ್ರಿ. ಸ್ವಲ್ಪ ಎಣ್ಣೆ ಹಚ್ತಾನೆ. ನೋಡ್ರಿ, ಹಂಚು ಹಿಡಿದ್ರೆ ಸ್ವಲ್ಪ ಹೊತ್ತು 1 ಸೆಕೆಂಡ್ ಬಿಟ್ಟು ತೆಗೆದ್ರೆ ಹಿಂಗೆ ಅದಟ್ಟಿಗೆ ಬಿಡ್ತದೆ ನೋಡ್ರಿ. ಬೇಯ್ಬೇಕ್ರಿ, ಚೆನ್ನಾಗಿ ಬೇಯ್ಬೇಕು. ಬೆಂದತ್ತಲ್ರಿ. ಇವಾಗ ಸ್ವಲ್ಪ ಮೇಲೆ ಎಣ್ಣೆ ಹಾಕ್ತಾನ್ರಿ. ಬೆಂದ್ಮೇಲೆ ಹಚ್ಬೇಕ್ರಿ ಎಣ್ಣೆನ. ಬೆಂದತ್ರಿ, ತಿರುವಾಕ್ತಾನೆ ನೋಡ್ರಿ, ಚೆನ್ನಾಗಿ ಬಂದೈತಿ. ಈಗ ಅದೇ ಬೇಯಿಸ್ಬೇಕ್ರಿ, ಚೆನ್ನಾಗಿ ಹಾಕವೆ. ಸಕ್ಕರೆ ಬೆಂದತ್ತಿದ್ರೆ ಚೆನ್ನಾಗಿ ಬೆಂದತಿ. ಕೆಂಪತ್ತು ಚೆನ್ನಾಗಿ ಬೆಂದತ್ ನೋಡ್ರಿ. 2 ಕಡೆಗೆ ಬೆಂದತಿ.
ತಿರ್ತಿರ್ವಿ ಹಾಕಿ ಬೇಯಿಸಿದ್ರೆ ಚೆನ್ನಾಗಿರ್ತೈತೆ ರೀ. ಸಾಕ್ರಿ ಇದು ಎಣ್ಣೆ ಹಾಕಿ ಇದನ್ನ ಹಂಗೆ ಹಿಟ್ಟಾಕಿ ಉದ್ದ ತೋರಿಸ್ತಾನೆ ರೀ. ಹಿಟ್ಟಾಕಿ ಬೇಸಕ್ಕೆ ಎಣ್ಣೆ ಹಾಕ್ದಂಗೆ ಎಣ್ಣೆ ತಿನ್ಲಿಲ್ದಾರ ಇರ್ತಾರಲ್ಲ, ಹಂಗಾಗಿ ಈ ಥರ ಮಾಡ್ಬೇಕ್ರಿ. ಎಣ್ಣೆ ಹಾಕಿ ಬೇಯಿಸೋದು, ಇದು ಒಣ ಹಿಟ್ಟು ಹಾಕಿ ಬೇಯಿಸ್ತಾನೆ ರೀ. ಈ ಥರ ಮಾಡ್ಕೊಬೇಕ್ರಿ. ಬಂಡೆ ಮೇಲೆ ಉದ್ಕೋಬೋದ್ರಿ. ಅದನ್ನ ಕವರಲ್ಲಿ ಉದ್ಕೊಂಡಿದ್ವಿ, ಎಣ್ಣೆ ಹಾಕಿದ್ದ ಇದನ್ನ ಬಂಡೆ ಮೇಲೆ ಉದ್ಕೊಂತಂದ್ರಿ. ಹಿಟ್ಟಾಗಿ ಹಚ್ಚಿರೋದಲ್ಲ, ಮಣೆ ಮೇಲೆ ಆಗಲಿ ಬಂಡೆ ಮೇಲೆ ಆಗಲಿ ಉದ್ಕೊಂಡು ಬೇಯಿಸ್ಕೋಬೇಕ್ರಿ. ಸ್ವಲ್ಪ ಎಣ್ಣೆ ಹಾಕ್ತಾನ್ರಿ, ಹಾಕ್ದಂಗೂ ಬೇಯಿಸ್ಬೋದು, ಸ್ವಲ್ಪ ಹಾಕ್ತಾನ್ರಿ. ಈ ಥರ ಈ ಥರ ಅದಿಮ್ ಬೇಯಿಸೋದ್ರಿಂದ ತುಂಬ ಚೆನ್ನಾಗಿ ಬೇಯ್ತಾವ್ರಿ. ಅರ್ಗುಸರ್ಗೆಲ್ಲ ಹಿಂಗೆ ಸುತ್ತರಿಸಿ ಬೇಯಿಸಿದ್ರೆ ಚೆನ್ನಾಗಿ ಬೇಯ್ತಾವ್ರಿ. ಒಂದು ಸಿಹಿಯೋದು ಒಂದು ಕಸ್ಕಿರ್ತಾವಲ್ಲ, ಹಿಂಗಾಗಿ ಹಿಂಗಂದ್ರೆ ಚೆನ್ನಾಗಿ ಬೇಯ್ತಾವ್ರಿ. ಇವಾಗ ಸ್ವಲ್ಪ ಮೇಲೆ ಎಣ್ಣೆ ಹಚ್ತಾನ್ರಿ, ಬೆಂದ್ಮೇಲೆ ಹಚ್ಬೇಕ್ರಿ. ನೋಡ್ರಿ ಚೆನ್ನಾಗಿ ಬೇಯ್ದು ಕೆಂಪು ತಂಗೆ ಚೆನ್ನಾಗಿ ಬೇದೈತಿ. ಹಿಂಗೆ ಎರಡು ಕಡೆಗೆ ಹಾಕಿ ತಿರ್ವಿ ಬೇಯಿಸಕ್ರಿ. ಎರಡು ಕಡೆಗೆ ಚೆನ್ನಾಗಿ ಕೆಂಪತ್ತೈತಿ ನೋಡ್ರಿ. ಇದು ಸೌತೆಕಾಯಿ ಪರೋಟ. ಇದು ಎಣ್ಣೆ ಹಾಕ್ಲಿಲ್ಲಿದ್ರಿ, ಹಂಗೆ ಹಿಟ್ಟು ಹಚ್ಚಿ ಉದ್ದಿರೋದು. ಇದು ಎಣ್ಣೆ ಹಚ್ಚಿ ಪೇಪರಲ್ಲಿ ಉದ್ದಿರೋದ್ರಿ. ಸೌತೆಕಾಯಿ ಪರೋಟ, ಪಲ್ಯ, ಟೊಮೊಟೊ ಚಟ್ನಿ. ನೋಡ್ರಿ ಸೌತೆಕಾಯಿ ಪರೋಟ ಹಿಟ್ಟು ಹಚ್ಚಿರೋದು, ಇದು ಎಣ್ಣೆ ಹಚ್ಚಿರೋದು, ಸೌತೆಕಾಯಿ ಪಲ್ಯ, ಟೊಮೊಟೊ ಚಟ್ನಿ. ನೋಡ್ರಿ ಸವಿಯಲು ಸಿದ್ಧ. ನೋಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನಮಸ್ಕಾರ ವೀಕ್ಷಕರೇ.